ವಿಕಸನ ಟಿವಿ ಅಂತರಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತ ಗುಡ್ಡಮನೆ. ಇದೇ ತಿಂಗಳು ಅಂದರೆ ಫೆಬ್ರವರಿ 21ರಂದು ಪುತ್ತೂರಿನ ವಿವೇಕಾನಂದ ಕಾನೂನು ಮಹಾವಿದ್ಯಾಲಯದಲ್ಲಿ ರಾಷ್ಟ್ರೀಯ ಮಟ್ಟದ ಅಣುಕು ನ್ಯಾಯಾಲಯ ಸ್ಪರ್ಧೆ ನಡೆಯಲಿದೆ. ಈ ಸ್ಪರ್ಧೆಯ ಕುರಿತಾಗಿ ನಮಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಪುತ್ತೂರಿನ ವಿವೇಕಾನಂದ ಕಾನೂನು ಮಹಾವಿದ್ಯಾಲಯದ ಕಾನೂನು ಅಧ್ಯಯನ ವಿಭಾಗದ ನಿರ್ದೇಶಕರಾಗಿರುವ ಡಾಕ್ಟರ್ BK ರವೀಂದ್ರ ಸರ್ ಇವರು. ಸರ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಮೊದಲಿಗೆ ಅಣುಕು ನ್ಯಾಯಾಲಯ ಅಂದರೆ ಮೂಟ್ ಕೋರ್ಟ್ ಅಂದರೆ ಏನು ಅಂತ. ಈ ಮೂಟ್ ಕೋರ್ಟ್ ಅಂದರೆ ಇದರ ಅರ್ಥ ಏನು ಅಂತಂದರೆ, ಒಂದು ಕೋರ್ಟ್ ಯಾವ ರೀತಿ ಕಾರ್ಯ ವೈಖರಿ ಹೇಗೆ ನಡೀತದೋ ಅದೇ ರೀತಿಯಲ್ಲಿ ನಾವು ನಮ್ಮ ಕಾಲೇಜಿನಲ್ಲಿ ಈ ಅಣುಕು ನ್ಯಾಯಾಲಯ ಅಂತ ನಾವು ಅದಕ್ಕೆ ಮೂಟ್ ಕೋರ್ಟ್ ಅಂದರೆ ಅಣುಕು ನ್ಯಾಯಾಲಯ ಅಂತ ಅದೇ ಕಾರ್ಯವೈಖರಿ ರೀತಿಯಲ್ಲಿ ನಾವು ಈ ಕೋರ್ಟನ್ನು ನಡೆಸ್ತೇವೆ. ಹೇಗೆ ಒಂದು ನ್ಯಾಯಾಲಯ ಯಾವ ರೀತಿ ನಡೀಬೇಕು, ಅದರಲ್ಲಿ ಯಾವ ರೀತಿ ನ್ಯಾಯಾಧೀಶರು ಇರ್ತಾರೆ, ವಕೀಲರು ಇರ್ತಾರೆ, ಅವರು ಹೇಗೆ ಅವರವರ ಹೇಳಿಕೆಗಳನ್ನ ಕೊಡ್ತಾರೆ, ವಾದ ಪ್ರತಿವಾದ ನಡೀತದೆ, ಎವಿಡೆನ್ಸ್ಗಳನ್ನ ತಗೊಳ್ತಾರೆ, ಹೀಗೆ ಆರ್ಗ್ಯುಮೆಂಟ್ ಮಾಡ್ತಾರೆ, ಇದೆಲ್ಲ ಒಂದು ಕೋರ್ಟಲ್ಲಿ ನಡೆಯುವಂಥದ್ದು ವಿಷಯ. ಅದೇ ರೀತಿಯಲ್ಲಿ ಇಲ್ಲೂ ಸಹ ನಾವು ಅದೇ ಪ್ರಕಾರವಾಗಿ ಒಂದು ಅಣುಕು ನ್ಯಾಯಾಲಯವನ್ನು ನಾವು ನಡೆಸ್ತೇವೆ. ಅಲ್ಲಿ ಯಾವ ಪ್ರೊಸೀಜರ್ ಇರ್ತದೆ ಅದೇ ಪ್ರೊಸೀಜರ್ನು ನಾವು ಫಾಲೋ ಮಾಡಿ ಮಕ್ಕಳಿಗೆ ಒಂದು ಕೋರ್ಟ್ ಹೇಗೆ ನಡೀತದೆ ಅಂತ ತಿಳುವಳಿಕೆ ಕೊಡ್ತೇವೆ. ಅದನ್ನೇ ನಾವು ಮೂಟ್ ಕೋರ್ಟ್ ಅಂತ ಹೇಳ್ತೇವೆ. ಓಕೆ ಸರ್, ಈ ಸ್ಪರ್ಧೆಯಿಂದ ವಿದ್ಯಾರ್ಥಿಗಳಿಗಾಗುವಂತಹ ಪ್ರಯೋಜನಗಳು ಏನು? ಅಂದರೆ ಮುಂದೆ ಉದ್ಯೋಗಕ್ಕೆ ಹೋಗುವಾಗ ಆಗಿರ್ಬೋದು, ಬೇರೆ ಬೇರೆ ಕ್ಷೇತ್ರಕ್ಕೆ ಅವರು ತಮ್ಮನ್ನು ತೊಡಗಿಸಿಕೊಳ್ಳುವಾಗ ಈ ಮೂಟ್ ಕೋರ್ಟ್ ಒಂದು ಸ್ಪರ್ಧೆ ಎಷ್ಟು ಅವರಿಗೆ ಪ್ರಯೋಜನಕ್ಕೆ ಬೀಳ್ತದೆ ಅಂತ? ಭಾರಿ ಒಳ್ಳೆ ಪ್ರಶ್ನೆ ಇದು. ಒಬ್ಬ ನ್ಯಾಯವಾದಿ ಆಗಬೇಕಾದ್ರೆ ಅಥವಾ ನ್ಯಾಯಾಧೀಶನಾಗಬೇಕಾದ್ರೆ ಅದಕ್ಕೆ ಕೆಲವು ಗುಣಗಳಿರ್ತದೆ. ಆ ಗುಣಗಳನ್ನ ಅಳವಡಿಸ್ಕೊಂಡ್ರೆ ಮಾತ್ರ ಸಮಾಜದಲ್ಲಿ ಒಳ್ಳೆಯ ನ್ಯಾಯವಾದಿ ಆಗಕ್ಕೆ ಸಾಧ್ಯ, ಹಾಗೂ ಅವನಿಗೆ ಒಳ್ಳೆಯ ಹೆಸರು ಬರೋಕ್ಕೂ ಸಾಧ್ಯ. ಆ ಗುಣಗಳು, ಆ ಲಕ್ಷಣಗಳನ್ನು, ಬೇಕಾದ ಕ್ವಾಲಿಟೀಸನ್ನು ಮೈದುಂಬಿಸುವಂಥ ಕೆಲಸ ಮಾಡಬೇಕಾಗಿದ್ದು ಕಾನೂನು ಕಾಲೇಜುಗಳು. ಬರೀ ಪಾಠದಲ್ಲಿ ಪುಸ್ತಕದಲ್ಲಿ ಏನಿದೆ ಅದನ್ನೇ ಹೇಳಿಕೊಟ್ರೆ ಕಾನೂನು ಪಾಠ ಮಾಡ್ದಂಗೆ ಆಗಲ್ಲ. ಒಂದು ಕಡೆಯಿಂದ ಕಾನೂನು ಪುಸ್ತಕ ಏನಿದೆ ಅದು ಹೇಳಿಕೊಡ್ಬೇಕು. ವಾಸ್ತವವಾಗಿ ಒಂದು ನ್ಯಾಯಾಲಯ ಯಾವ ರೀತಿ ತನ್ನ ಪ್ರಕ್ರಿಯೆಯನ್ನು ನಡೆಸ್ತದೋ ಅದನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಅದನ್ನು ನಾವೇನು ಹೇಳ್ತೀವಿ ಅಂದರೆ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ. ಅದನ್ನು ಮಾಡಿದ್ರೆ ಮಾತ್ರ ಒಬ್ಬ ಕಾನೂನು ವಿದ್ಯಾರ್ಥಿ ಒಳ್ಳೆಯ ನ್ಯಾಯವಾದಿ ಅಥವಾ ನ್ಯಾಯಾಧೀಶನಾಗಕ್ಕೆ ಸಾಧ್ಯ. ಈಗ ನೀವು ಕೇಳಿದ ಪ್ರಶ್ನೆ ಪ್ರಕಾರವಾಗಿ ಒಂದು ಮೂಟ್ ಕೋರ್ಟ್ ಮಾಡೋದ್ರಿಂದ ಮಕ್ಕಳಿಗೆ ಯಾವ ರೀತಿ ಲಾಭ ಆಗ್ತದೆ, ಏನು ತಿಳ್ಕೊಳಕ್ಕೆ ಸಾಧ್ಯ ಅಂತ ನೋಡಿ. ಒಂದು ಮೂಟ್ ಕೋರ್ಟ್ ನಾವು ಮಾಡಬೇಕಾದ್ರೆ ಈಗ ನಾವು ರಾಷ್ಟ್ರ ಮಟ್ಟದಲ್ಲಿ ಅಣುಕು ನ್ಯಾಯಾಲಯ ಮಾಡ್ತಾಯಿದ್ದೇವೆ. ಫೆಬ್ರವರಿ 21, 22, 23 ಈ 3 ದಿವಸ ಭಾರತದಿಂದ ಹಲವಾರು ಕಡೆಯಿಂದ ನಮ್ಮಲ್ಲಿ ವಿದ್ಯಾರ್ಥಿಗಳು ನಮ್ಮಲ್ಲಿ ಬರ್ತಾರೆ. ಒಂದೊಂದು ಗ್ರೂಪಲ್ಲಿ 3 ಜನ ಇರ್ತಾರೆ. ಒಟ್ಟು ನಮ್ಮಲ್ಲಿ 30 ಟೀಮ್ ಬರ್ತದೆ. ಈ 30 ಟೀಮು ಈ 3 ದಿವಸದಲ್ಲಿ ಅವರು ತಮ್ಮ ತಮ್ಮ ವಾದ ಮಂಡನೆ ನ್ಯಾಯಮೂರ್ತಿಗಳ ಮುಂದೆ ಮಾಡಬೇಕಾಗ್ತದೆ. ಅದಕ್ಕೆ ನಾವು ಏನು ಮಾಡ್ತೀವಿ, ಫಸ್ಟು ಅವರಿಗೆ ನಾವು ಒಂದು ಕೇಸನ್ನು ಕೊಡ್ತೇವೆ, ಒಂದು ಪ್ರಕರಣವನ್ನು ಮುಂಚೆ ಕೊಟ್ಟಿರ್ತೇವೆ. ಆ ಪ್ರಕರಣನ ಓದಿ ಅದಕ್ಕೆ ಅಲ್ಲಿ ಇರುವಂಥ ಕಾನೂನು ಅಂಶ ಏನಿದೆ, ವಿವಾದಾತ್ಮಕ ಅಂಶ ಏನಿದೆ ಅದನ್ನು ಓದಿ ಮತ್ತೆ ಅದಕ್ಕೆ ತಯಾರಾಗಿದ್ದಲ್ಲದೆ ಒಂದು ವಾದ ಮಂಡಿಸೋದಲ್ಲದೆ ಇನ್ನೊಂದು ಬರಹ ಮೂಲಕವನ್ನು ಅವರು ಮಂಡಿಸಬೇಕಾಗ್ತದೆ ಒಂದು ಮೂಟ್ ಕೋರ್ಟಲ್ಲಿ. ಇದರಿಂದ ಅವ್ರಿಗೇನು ಅರ್ಥ ಆಗ್ತದೆ, ಮಕ್ಕಳಿಗೆ ಏನು ಕಲಿಬೋದು ಅಂತಂದರೆ, ಒಂದು ಪ್ರಕರಣ ಕೊಟ್ಟಾಗ ಆ ಪ್ರಕರಣ ಯಾವ ರೀತಿ ಓದಬೇಕು, ಹೇಗೆ ವಿಂಗಡಣೆ ಮಾಡಬೇಕು, ಹೇಗೆ ಅದರಲ್ಲಿ ಇರುವಂಥ ಮುಖ್ಯ ಅಂಶಗಳೇನು, ಕಾನೂನು ಅಂಶಗಳಿಗೇನು, ಅದನ್ನು ಹೇಗೆ ನಾವು ಕೋರ್ಟ್ ಮುಂದೆ ಸಮರ್ಥನೆ ಮಾಡಿಕೊಳ್ಬೇಕು, ಹೇಗೆ ನಮ್ಮ ವಾದವನ್ನು ಮಂಡಿಸಬೇಕು, ಹೇಗೆ ಒಬ್ಬ ನ್ಯಾಯಾಧೀಶನ ನಾವು ಕನ್ವಿನ್ಸ್ ಮಾಡಬೇಕು, ನಮ್ಮ ಪರವಾಗಿ ಕೇಸು ಗೆಲ್ಲಬೇಕಾದ್ರೆ ಏನು ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟ ನಾವು ಒಂದು ಪ್ರಕರಣ ಕೊಟ್ಟಾಗ ಅದಕ್ಕೆ ಸಂಬಂಧಪಟ್ಟ ಪ್ರಕರಣಗಳು ಹಲವಾರು ನಡೆಯುತ್ತದೆ. ಸುಪ್ರೀಂ ಕೋರ್ಟ್ ತನಕ ಹೋಗಿರ್ತದೆ. ಆ ಕೇಸುಗಳನ್ನೆಲ್ಲ ಸ್ಟಡಿ ಮಾಡ್ಕೊಬಂದು ಓದ್ಕೊಬಂದು ಅದರಲ್ಲಿ ಇರೋ ವಿಷಯವನ್ನು ಈ ಪ್ರಕರಣಕ್ಕೆ ಜೋಡಿಸಿ ತಮ್ಮ ವಾದವನ್ನು ಮಂಡಿಸಬೇಕು. ಇದರಿಂದ ಈ ಮಕ್ಕಳು ಏನು ಕಲಿತಾರೆ ಅಂದರೆ, ಒಂದು ಕಾನೂನು ಅಂಶವನ್ನು ಯಾವ ರೀತಿ ಇಂಟರ್ಪ್ರಿಟ್ ಮಾಡಬೇಕು, ಒಂದು. ಎರಡನೇದಾಗಿ ತಮ್ಮ ವಾದವನ್ನು ಯಾವ ರೀತಿ ಬರೀಬೇಕು, ಅದಕ್ಕೆ ಬೇಕಾದಷ್ಟು ಸಂಶೋಧನೆ ಮಾಡಬೇಕಾಗ್ತದೆ. ಆ ಸಂಶೋಧನೆ ಮಾಡೋದ್ರಿಂದ ಅವರಿಗೆ
ಬುದ್ಧಿ ಬೆಳೀತದೆ. ಅಷ್ಟೇ ಅಲ್ಲ, ಹಲವಾರು ಕಾನೂನುಗಳು ಈ ಪ್ರಕರಣದಲ್ಲಿ ಗೂಡಿರ್ತದೆ. ಆ ಕಾನೂನು ಅಂಶಗಳನ್ನೆಲ್ಲ ಅವರು ಓದಿ ಅದನ್ನು ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಬೇಕು, ನ್ಯಾಯಾಲಯದ ಮುಂದೆ ಸಬ್ಮಿಟ್ ಮಾಡಬೇಕಾಗ್ತದೆ. ಆದ್ದರಿಂದ ಏನಾಗ್ತದೆ ಅಂದರೆ, ಒಂದು ಸಂಶೋಧನೆ ಮಾಡೋದು ಹೇಗೆ, ಒಂದು ಪ್ರಕರಣವನ್ನು ಓದೋದು ಹೇಗೆ, ಅದರಲ್ಲಿರೋ ಕಾನೂನು ಅಂಶವನ್ನು ಹೇಗೆ ಹೆಕ್ಕೋದು, ಆ ಕಾನೂನು ಅಂಶ ಬಗ್ಗೆ ಬೇರೆ ಯಾವುದಾರ ಕೋರ್ಟ್ಗಳು ತೀರ್ಪು ಕೊಟ್ಟಿದ್ದಾವೋ ಆ ತೀರ್ಪುಗಳನ್ನ ತಗೊಂಡು ಈ ಪ್ರಕರಣಕ್ಕೆ ಸೇರಿಸಿ ಕೋರ್ಟ್ ಮುಂದೆ ವಾದ ಮಾಡಬೇಕಾಗಿದೆ. ಅದನ್ನು ಏನಾಗ್ತದೆ, ತಾವು ಮಾತಾಡೋ ಒಂದು ವೈಖರಿ ಒಬ್ಬ ಲಾಯರ್ ಆಗೋ ನಂತರ ಬದಲಾವಣೆ ಕಾಣ್ತದೆ. ಏನೋ ಮನಸ್ಸಿಗೆ ಬಂದಂಗೆ ಮಾತಾಡೋಕ್ಕಾಗಲ್ಲ. ಮಾತಾಡಬೇಕಾದ್ರೆ ಕಾನೂನುಬದ್ಧವಾಗಿ ಮಾತಾಡಬೇಕಾಗ್ತದೆ. ಹೇಗೇಗೋ ಮಾತಾಡೋಕ್ಕಾಗಲ್ಲ ಒಂದು ಕೋರ್ಟ್ ಮುಂದೆ, ನ್ಯಾಯಾಧೀಶರ ಮುಂದೆ. ಒಂದು. ಎರಡನೇದು, ನಾನು ಈಗಲೇ ಹೇಳಿದಂಗೆ ನಿಮಗೆ ನೋಡಿ, ನಾವು ಪ್ರಕರಣ ಕೊಟ್ಟಾಗ ನಾವು ಈ 30 ಟೀಮ್ಗಳು ಬರಬೇಕಾದ್ರೆ ಅವರು ಇಡೀ ಆ ಪ್ರಕರಣ ಓದಿರ್ತಾರೆ. ಮತ್ತು ಕಾನೂನು ಅಂಶ ಏನು, ಆ ಸಂಬಂಧಪಟ್ಟ ಕಾನೂನು ಕರೆಕ್ಟಾಗಿ ಓದಿರ್ತಾರೆ. ಅದನ್ನು ಕಾನೂನು ಏನು ಹೇಳ್ತದೆ, ಆ ಪ್ರಕರಣಕ್ಕೆ ಹೇಗೆ ಅದು ಅಪ್ಲೈ ಆಗ್ತದೆ ಅದನ್ನು ಮನದುಂಬಿಸ್ಕೊಂಡಿರ್ತಾರೆ. ಅದು ಅಲ್ಲದೆ ತಾವು ಏನು ಹೇಳಬೇಕು ಕೋರ್ಟ್ ಮುಂದೆ ವಾದ ಮಾಡಬೇಕಾದ್ರೆ ಕೆಲವು ಅಂಶಗಳು ತಪ್ಪೋಗ್ಬೋದು, ಬಿಟ್ಟೋಗ್ಬೋದು. ಅದಕ್ಕೋಸ್ಕರ ಅದನ್ನು ಬರಹ ಮೂಲಕ ಕೊಡ್ತಾರೆ ಅವರು. ಅದನ್ನು ನಾವು ಅದಕ್ಕೇನು ಹೇಳ್ತೀವಿ ಅಂದರೆ ಮೆಮೋರಿಯಲ್ ಅಂತ ಹೇಳ್ತೀವಿ. ಅದಲ್ಲದೆ ಮತ್ತು ಯಾವ ರೀತಿ ಈ ಹಲವಾರು ಪ್ರಕರಣಗಳು ಹೈಕೋರ್ಟಲ್ಲೋ ಸುಪ್ರೀಂ ಕೋರ್ಟಲ್ಲೋ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನ ಆಗಿದ್ದರೆ ಆ ಪ್ರಕರಣ ತಗೊಬಂದು ಆ ಪ್ರಕರಣ ಈ ಪ್ರಕರಣಕ್ಕೆ ಸಿಮಿಲರ್ ಆಗಿದೆ, ಆದ್ದರಿಂದ ಈ ತಾವು ಕೊಡುವಂಥ ಜಡ್ಜ್ಮೆಂಟು ನನ್ನ ಪರವಾಗಿ ಕೊಡಬೇಕು ಜಡ್ಜ್ಮೆಂಟು ಅಂತ ತಾನು ವಾದವನ್ನು ಮಂಡಿಸ್ತಾನೆ. ಆದ್ದರಿಂದ ಕೆಲವು ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟ್ಲಿ ಪ್ರಕರಣಗಳು ಯಾವ ರೀತಿ ನಡೆದಿದೆ, ಅಲ್ಲಿ ಕಾನೂನು ಅಂಶಗಳನ್ನ ಯಾವ ರೀತಿ ಇಂಟರ್ಪ್ರಿಟ್ ಮಾಡಿದ್ದಾರೆ ಅದನ್ನು ಕಲ್ತ್ಕೊಳ್ತೇನೆ ನಾನು. ಅದಲ್ಲದೆ ನಾವೇನು ಮಾಡ್ತೀವಿ ಅಂದರೆ, ಈ 30 ಟೀಮ್ ಬಂದಾಗ ನಾವು ಒಂದು ದಿವಸ ಅವರಿಗೆ ಒಂದು ಡ್ರಾ ಆಫ್ ಲಾಟ್ಸ್ ಅಂತ ಹೇಳ್ತೀವಿ. ಒಂದು ಡಬ್ಬಕ್ಕೆ ಚೀಟಿ ಹಾಕಿ ಒಬ್ಬ ಪೆಟಿಷನರ್, ಇನ್ನೊಬ್ಬ ರೆಸ್ಪಾಂಡೆಂಟ್, ವಾದಿ ಪ್ರತಿವಾದಿ, ಅದನ್ನು ಬರೆದು ನಾವು ಹಾಕ್ತೀವಿ. ಅವರು ಅದನ್ನು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ್ಮೇಲೆ ಒಬ್ಬನಿಗೆ ವಾದಿ ಪರವಾಗಿ ಸಿಕ್ಕಿದ್ರೆ ಅವನು ಅದನ್ನು ವಾದಿ ಪ್ರಕಾರವಾಗಿ ಅವನು ವಾದ ಮಾಡಬೇಕಾಗ್ತದೆ. ಪ್ರತಿವಾದ ಪರವಾಗಿ ಇನ್ನೊಬ್ಬನ ಸಿಕ್ಕಿದ್ರೆ ಅವನು ಪ್ರತಿವಾದ ಪರವಾಗಿ ವಾದ ಮಾಡಬೇಕಾಗ್ತದೆ ಕೋರ್ಟಲ್ಲಿ. ಸೊ ಈ ವಾದಿ ಪ್ರತಿವಾದಿ ತಾವು ಏನು ಹೇಳಬೇಕು ಕೋರ್ಟ್ ಮನಸ್ಸಲ್ಲಿ ಮಾಡ್ಕೊಂಡಿರ್ತಾರೋ ಅದನ್ನು ಸಮರ್ಥಿಸ್ಕೊಳ್ಬೇಕಾಗ್ತದೆ. ಒಂದನೇದು. ಎರಡನೇದು, ನಾವು ನೋಡಿ, ಇದಲ್ಲದೆ ನಾವು ಈ ಕಾನೂನು ವಿದ್ಯಾರ್ಥಿಗಳಿಗೆ ಈ ಮೂಟ್ ಕೋರ್ಟ್ ಮೂಲಕ ನಾವೇನು ಪ್ರಕರಣಗಳು ಕೊಟ್ಟಿದ್ದೀವೋ ಅದರಲ್ಲಿ ನಾವೇ ಕೆಲವು ಕ್ವಶನ್ಸ್ ಹಾಕಿರ್ತೀವಿ. ಜಡ್ಜಸ್ ಹಾಕೋಕ್ಕಿಂತ ಮುಂಚೆ ನಾವೇ ಕೆಲವೊಂದು 20 ಕ್ವಶನ್ಸ್ ಹಾಕಿರ್ತೀವಿ. ಆ 20 ಕ್ವಶನ್ಸ್ ಹಾಕಿ ನಾವು ಅವ್ರಿಗೆ ಕೊಡ್ತೀವಿ, ಇದಕ್ಕೆ ಉತ್ತರ ಕೊಡಿ ಅಂತ. ಅದನ್ನು ನಾವು ಏನು ಹೇಳ್ತೀವಿ ಅಂದರೆ ರಿಸರ್ಚರ್ ಟೆಸ್ಟ್ ಅಂತ. ರಿಸರ್ಚರ್ ಟೆಸ್ಟ್ ಅಂದರೆ ಏನು, ಅವರಿಗೆ ಸಂಶೋಧನೆ ಮಾಡಲಿಕ್ಕೆ ಎಷ್ಟು ಅರ್ಹರು, ಯಾವ ಮಟ್ಟದಲ್ಲಿ ಮಾಡಿದ್ದಾರೆ, ಯಾವ ಮಟ್ಟದಲ್ಲಿ ಪ್ರಕರಣ ತಿಳ್ಕೊಂಡಿದ್ದಾರೆ ಅಂತ ನಾವು ಅವ್ರನ್ನ ಗುರುತಿಸ್ಬೋದು. ಅದಕ್ಕೆ ಗುರುತಿಸಿ ಯಾರು ಸಂಶೋಧನೆ ಚೆನ್ನಾಗಿ ಮಾಡಿದಾರೋ, ಪ್ರಕರಣವನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಒಂದು ಸಪ್ರೇಟ್ ಪ್ರೈಸ್ ಕೊಡ್ತೀವಿ. ಇದು ಬೇರೆ, ವಾದ ಮನೆಯಲ್ಲಿ ಮಾಡೋದು ಬೇರೆ, ಈ ಸಂಶೋಧನೆ ಬೇರೆ. ಇದಕ್ಕೂ ಪ್ರೈಸ್ ಇದೆ, ಅದಕ್ಕೂ ಪ್ರೈಸ್ ಇದೆ. ಅದರಿಂದ ತಮಗೆ ಸಂಶೋಧನೆ ಒಂದು ಕೈ ಚಳಕ ಅಥವಾ ನೀವೇನು ಹೇಳ್ತೀರಿ ಆ ಸ್ಕಿಲ್ ಅಂತ ಏನು ಹೇಳ್ತೀರೋ ಆ ಸ್ಕಿಲ್ಲನ್ನು ಮಕ್ಕಳು ಕಲಿತಾ ಇದ್ದಾರೆ ನಲ್ಲಿ. ಮತ್ತು ಅಷ್ಟೇ ಅಲ್ಲ, ಒಬ್ಬ ಕಾನೂನು ವಿದ್ಯಾರ್ಥಿ ನಿಜವಾಗ್ಲೂ ಒಳ್ಳೆ ಲಾಯರ್ ಆಗಬೇಕು, ನ್ಯಾಯಾಧೀಶ ಆಗಬೇಕು ಅಂತಂದರೆ ಕೋರ್ಟ್ ರೂಮಲ್ಲಿ ಕೂತ್ಕೊಂಡು ಬೆಳಗಿಂದ ಸಾಯಂಕಾಲ ತನಕ ಕೂತ್ಕೊಂಡು ಒಬ್ಬ ಲಾಯರು ಯಾವ ರೀತಿ ಒಂದು ತನ್ನ ಕಕ್ಷಿದಾರನ ಕೇಸನ್ನು ಯಾವ ರೀತಿ ನಡೆಸ್ತಾನೆ ತಗೊಂಡು ಅವನು ದಿನಾಗಳು ಕೂತ್ಕೊಂಡು ಕೋರ್ಟ್ ನೋಡಿದ್ರೆ ಮಾತ್ರ ಒಳ್ಳೆ ಲಾಯರ್ ಆಗಕ್ಕೆ ಸಾಧ್ಯ. ಬರೀ ನಾನೇನೋ ಪುಸ್ತಕ ಓದ್ಕೊಂಡು ನಾನೇನೋ ಮಾಡ್ತೀನಿ ಅಂದರೆ ಅವನು ಟೋಟಲ್ ಫೇಲ್ಯೂರ್ ಆಗ್ತಾನೆ. ಅದಕ್ಕೆ ನಾನು ಆಗಾಗ ಹೇಳ್ತಾ ಇರ್ತೀನಿ, ಲಾ ಇನ್ ಬುಕ್ಸ್ ಆ್ಯಂಡ್ ಲಾ ಇನ್ ಆ್ಯಕ್ಷನ್ ಅಂತ. ಪುಸ್ತಕದಲ್ಲಿ ಏನು ಓದ್ತಿರೋ ಅದು ಒಂದು ಅಂಶ, ಮತ್ತು ನಿಜ ಜೀವನದಲ್ಲಿ ಹೇಗೆ ನಡೀತದೆ ಅದು ಇನ್ನೊಂದು ಅಂಶ. ಆ ಎರಡು ಮುಖಗಳು ಒಬ್ಬ ಕಾನೂನು ವಿದ್ಯಾರ್ಥಿ ತಾನು ಅದನ್ನು ಕಲ್ತ್ಕೊಂಡಿರಬೇಕು. ಆಗ ಮಾತ್ರ ಒಳ್ಳೆ ನ್ಯಾಯವಾದಿ ಆಗ್ಬೋದು. ಅದನ್ನು ನಿಮ್ಮ ಈ ಮೂಟ್ ಕೋರ್ಟಲ್ಲಿ ಕಲಿತೀರ. ಆಮೇಲೆ ನೋಡಿ, ಒಂದು ಕೋರ್ಟಲ್ಲಿ ಯಾವುದೇ ಕೋರ್ಟ್ ತಗೊಳ್ಳಿ, ಹೈಕೋರ್ಟ್ ತಗೊಳ್ಳಿ, ಸುಪ್ರೀಂ ಕೋರ್ಟ್ ತಗೊಳ್ಳಿ, ಅಥವಾ ಡಿಸ್ಟ್ರಿಕ್ಟ್ ಕೋರ್ಟ್ ತಗೊಳ್ಳಿ, ಅಥವಾ ಸಿವಿಲ್ ಕೋರ್ಟ್ ತಗೊಳ್ಳಿ, ಎಲ್ಲ ಕೋರ್ಟ್ಗಳಲ್ಲಿ ಅವ್ರದ್ದೇ ಆದ ಒಂದು ಪಾಲಿಸಿ ಪ್ರೊಸೀಜರ್ ಅಂತ ಇರ್ತದೆ, ಕೆಲವು ನಿಯಮಗಳಿರುತ್ತದೆ. ಆ ನಿಯಮಗಳನ್ನ ಕೋರ್ಟ್ಗೆ ಹೋಗೋ ಮೂಲಕ ಅಥವಾ ಮೂಟ್ ಕೋರ್ಟ್ ಮೂಲಕ ಮಕ್ಕಳಿಗೆ
ಪ್ರಕ್ರಿಯೆ ಏನು, ಪಾಲಿಸಿ ಏನು, ಪ್ರೊಸೀಜರ್ ಏನು, ಇದನ್ನೆಲ್ಲ ಮಕ್ಕಳಿಗೆ ತಿಳ್ಕೊಳ್ಳೋಕೆ ಸಾಧ್ಯ. ಬರೀ ಇದು ಪಾಲಿಸಿ ಇದು ಪ್ರೊಸೀಜರ್ ಅಂತ ಹೇಳಿದ್ರೆ ಅಷ್ಟು ಕ್ಲಿಯರಾಗಿ ಮಕ್ಕಳಿಗೆ ಅರ್ಥ ಆಗಲ್ಲ. ನಿಜವಾಗ್ಲೂ ಒಂದು ಕೋರ್ಟ್ ನಡೀತಾ ಇರಬೇಕಾದ್ರೆ ಅದರ ಪ್ರಕ್ರಿಯೆ ಏನು, ಹೇಗೆ ಶುರು ಆಗ್ತದೆ, ಹೇಗೆ ಕೊನೆಗೊಳ್ಳುತ್ತದೆ ಅಂತ ಪೂರ್ತಿ ಕೂತ್ಕೊಂಡು ನೋಡಿದಾಗ ಆ ಇಡೀ ಒಂದು ಕೋರ್ಟಿನ ಪಿಕ್ಚರ್ ಅವ್ರಿಗೆ ಬಂದಾಗ ನಾನು ಹೀಗೆ ಮಾಡಬೇಕು, ಒಂದು ಕೋರ್ಟ್ನಲ್ಲಿ ಒಂದು ಪ್ರಕರಣವನ್ನು ನಾನು ಈ ಥರ ನಡೆಸಬೇಕು ಅಂತ ಕಲ್ತ್ಕೊತಾನೆ. ಅದಕ್ಕೋಸ್ಕರ ಮೂಡ್ ಕೋರ್ಟ್ ಮಾಡೋದು. ಮತ್ತು ಇನ್ನೊಂದು ಕಾನೂನು ಅಂಶಗಳನ್ನ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಕಾನೂನು ಅಂಶಗಳು ಓದಿದಾಗ ಕಾನೂನಿನ ಜ್ಞಾನ ಇನ್ನೂ ಹೆಚ್ಚಾಗ್ತದೆ. ಏನು ಕಾನೂನು ಅವರು ಓದಿರ್ತಾರೋ ಅದು ನಿಜ ಜೀವನದಲ್ಲಿ ಒಂದು ಪ್ರಕರಣ ನೀವು ನಡೆಸಿದಾಗ ಮಾತ್ರ ಹಲವಾರು ವಿಷಯಗಳು ನಿಮಗೆ ಬರ್ತದೆ. ಯಾಕೆಂದರೆ ಆ ಪ್ರಕರಣಕ್ಕೆ ಹಲವಾರು ಕಾನೂನು ಇರ್ತದೆ, ಹಲವಾರು ಕಾನೂನುಗಳು ಇರ್ತದೆ. ಆ ಕಾನೂನುಗಳನ್ನೆಲ್ಲ ಓದಿದಾಗ ಆ ಜ್ಞಾನ, ಕಾನೂನಿನ ಜ್ಞಾನ ಹೆಚ್ಚಾಗ್ತದೆ. ಇದು 4ನೇ ಪಾಯಿಂಟು. ಮತ್ತು ಒಂದು ಪ್ರಕರಣ ಓದಬೇಕಾದ್ರೆ ಬರೀ ಮಕ್ಕಿ ಓದಿದ್ರೆ ಆಗಲ್ಲ. ಒಬ್ಬ ಕಾನೂನು ವಿದ್ಯಾರ್ಥಿ, ಒಬ್ಬ ನ್ಯಾಯವಾದಿ ಓದಬೇಕಾದ್ರೆ ಭಾರಿ ಸೂಕ್ಷ್ಮವಾಗಿ ಓದಬೇಕು. ಓದಿದ ಮೇಲೆ ಯೋಚನೆ ಮಾಡಬೇಕು, ಯಾಕೆ ಇದು ಈ ರೀತಿ ಆಯಿತು, ಇದಾಗಲಿಕ್ಕೆ ಕಾರಣ ಏನು, ಇದನ್ನು ಯಾವ ಆ್ಯಂಗಲ್ಗಳಲ್ಲಿ ನಾನು ಜಡ್ಜ್ ಮುಂದೆ ವಾದ ಮಾಡಿ ನಾನು ಕೇಸನ್ನು ಗೆಲ್ಬೋದು. ಒಂದು ಕೇಸ್ಗೆ ಹಲವಾರು ಆಯಾಮಗಳಿರ್ತದೆ. ಆ ಆಯಾಮಗಳೆಲ್ಲ ತಾನು ಯೋಚನೆ ಮಾಡಬೇಕಾಗ್ತದೆ. ಅದನ್ನು ನಾವು ಕ್ರಿಯೇಟಿವ್ ಥಿಂಕಿಂಗ್ ಅಂತ ಹೇಳ್ತೇವೆ. ಆ ಕ್ರಿಯೇಟಿವ್ ಥಿಂಕಿಂಗ್ ಈ ಮೂಡ್ ಕೋರ್ಟ್ ಮೂಲಕ ಮಕ್ಕಳಿಗೆ ಬರ್ತದೆ. ಎರಡನೇದು, ಮತ್ತು ಒಬ್ಬ ಜಡ್ಜನ್ನು ತಾನು ಏನು ಮಣಿಸ್ಬೇಕು ಅಂತ ಮಾಡ್ಕೊಂಡಿದ್ದಾನೋ ಅದರ ಜಡ್ಜ್ ಮುಂದೆ ಮಣಿಸ್ಬೇಕಾದ್ರೆ ಭಾರಿ ಗಟ್ಟಿ ವಾಯ್ಸಲ್ಲಿ ಮಾತಾಡಬಾರ್ದು. ಮಾತಾಡಬೇಕೆ ಹೇಗೆ ಮಾತಾಡಬೇಕು ಅಂತ ಅದಕ್ಕೆ ಒಂದು ರೂಲ್ ಇದೆ. ಭಾರಿ ಸಬ್ಮಿಸಿವ್ ಆಗಿ, ಭಾರಿ ಪೊಲೈಟಾಗಿ ತಾನು ಜಡ್ಜನ್ನು ಮನಸ್ಸು ಗೆಲ್ಲಬೇಕಾಗ್ತದೆ. ಅದು ಒಂದು ಆರ್ಟ್. ಅದನ್ನು ನೀವು ಈ ಮೂಡ್ ಕೋರ್ಟಲ್ಲಿ ಕಲಿತೀರ. ಮತ್ತು ಅಷ್ಟೇ ಅಲ್ಲ, ಇನ್ನೊಂದೇನು, ನೀವು ಒಂದು ಪ್ರಕರಣದಲ್ಲಿ ಹಲವಾರು ಸಾಕ್ಷಿಗಳನ್ನ ನೀವು ವಿಚಾರಣೆ ಮಾಡಬೇಕಾಗ್ತದೆ. ಆ ಸಾಕ್ಷಿಗಳನ್ನ ವಿಚಾರಣೆ ಮಾಡೋದು ಹೇಗೆ, ಸಾಕ್ಷಿ ಮೇಲೆ ಹಾಕುವಂಥ ಪ್ರಶ್ನೆಗಳು ಹೇಗೆ, ಆ ಸಾಕ್ಷಿಯಿಂದ ಬಾಯಿಂದ ನಿಜಾಂಶ ತರಿಸೋದು ಹೇಗೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇದನ್ನೆಲ್ಲ ಕಲಿತಾರೆ. ಅದನ್ನು ನಾವು ಕಾನೂನು ಲ್ಯಾಂಗ್ವೇಜಲ್ಲಿ ಹೇಳಬೇಕಾದ್ರೆ ಚೀಫ್ ಎಕ್ಸಾಮಿನೇಷನ್, ಕ್ರಾಸ್ ಎಕ್ಸಾಮಿನೇಷನ್. ಚೀಫ್ ಎಕ್ಸಾಮಿನೇಷನ್ ಏನು, ಬರೀ ವಿಷಯ ಮಾತ್ರ ಹೇಳೋದು. ಕ್ರಾಸ್ ಎಕ್ಸಾಮಿನೇಷನ್ ಏನು, ಆ ವಿಷಯದಲ್ಲಿ ಮೂಲ ಅಂಶಗಳೇನಿದೆ ಅದನ್ನು ಹೆಚ್ಚಿ ಒಂದು ಬಾಯಿಂದ ಪ್ರಶ್ನೆ ಹಾಕೋದು, ಅದಕ್ಕೆ ಒಂದು ಉತ್ತರ ಕೊಡಬೇಕಾಗ್ತದೆ. ಆಗ ಆ ಉತ್ತರ ಕೊಡೋದು ಭಾರಿ ಕಷ್ಟ. ಯಾಕೆಂದರೆ ನಾವು ಎಲ್ಲ ವಿಷಯಗಳನ್ನು ಕೇಳೋಕ್ಕೆ ಹೋಗಲ್ಲ, ಅದರ ಮುಖ್ಯವಾದ ಅಂಶಗಳು ಮಾತ್ರ ಅವನಿಗೆ ಪ್ರಶ್ನೆ ಹಾಕ್ತೇವೆ. ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಟ್ಟರೆ ಮಾತ್ರ ಅವನು ಗೆಲ್ಲುವ ಸಾಧ್ಯತೆ ಇರ್ತದೆ. ಅದನ್ನು ಕಲಿತಾರೆ ಮಕ್ಕಳು. ಅಷ್ಟೇ ಅಲ್ಲ, ಮತ್ತು ವಾಕ್ಚಾತುರ್ಯ ಈಗ ನಮ್ಮಲ್ಲಿ ಭಾರಿ ಕಡಿಮೆ ಆಗಿದೆ ಮಕ್ಕಳಲ್ಲಿ. ವಾಕ್ಚಾತುರ್ಯ ಒಂದು ಕೋರ್ಟಲ್ಲಿ ಒಂದು ಜಡ್ಜನ್ನ ಕನ್ವಿನ್ಸ್ ಮಾಡಬೇಕಾದ್ರೆ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಹೇಳ್ತೀವಿ, ಅದು ಬೇಕಾಗ್ತದೆ. ಒರೇಟರಿ ಸ್ಕಿಲ್ಸ್ ಅಂತ ಹೇಳ್ತೀವಿ, ಅದು ಬೇಕಾಗ್ತದೆ. ಒಬ್ಬ ಜಡ್ಜನ್ನು ಕನ್ವಿನ್ಸ್ ಮಾಡಬೇಕಾದ್ರೆ ಅವನ ಮಾತುಗಾರಿಕೆ ಚೆನ್ನಾಗಿರಬೇಕು. ಅಷ್ಟೇ ಅಲ್ಲ, ಆ ಮಾತುಗಾರಿಕೆ ಮೂಲಕ ಜಡ್ಜ ಮನಸ್ಸನ್ನು ಟ್ರೈ ಮಾಡಬೇಕು. ಇದು ಬಹಳ ಮುಖ್ಯ. ಅದನ್ನು ನಾವು ಇಲ್ಲಿ ಈ ಕಾನೂನು ಮಕ್ಕಳು ಕಲಿಯೋಕ್ಕೆ ಸಾಧ್ಯ. ಅಷ್ಟೇ ಅಲ್ಲ, ಮತ್ತು ತಾನು ಏನು ಹೇಳಿದಾನೋ ಅದು ಜಡ್ಜ್ ಮನಸ್ಸಿಗೆ ಕನ್ವಿನ್ಸ್ ಆಗಬೇಕು. ಜಡ್ಜು ಅದು ಒಪ್ಕೊಳ್ಳೋಕೆ ಮಾಡಬೇಕು. ಅದನ್ನು ಈ ಮೂಡ್ ಕೋರ್ಟ್ ಮೂಲಕ ಅವರು ಕಲಿತಾರೆ. ಅಷ್ಟೇ ಅಲ್ಲದೆ ಇನ್ನೊಂದು ಏನಂದರೆ, ನಾವು ಪ್ರೆಸೆನ್ಸ್ ಆಫ್ ಮೈಂಡ್ ಅಂತ ನಾವು ಇಂಗ್ಲೀಷ್ ಹೇಳ್ತೀವಿ. ಸಡನ್ನಾಗಿ ನ್ಯಾಯಾಧೀಶರು ಪ್ರಶ್ನೆ ಹಾಕೋದ್ರಪ್ಪ, ನೋಡಪ್ಪ ಇದಕ್ಕೇನು ಹೇಳ್ತೀಯ ಅಂತ. ಆಗ ಕೂಡಲೇ ಸಮಂಜಸವಾಗಿ ಉತ್ತರ ಕೊಡುವುದು ಗೊತ್ತಿರಬೇಕಾಗ್ತದೆ. ಯಾಕಂದರೆ ಯಾವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಜಡ್ಜ್ ಪ್ರಶ್ನೆ ಕೇಳ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ. ಯಾಕೆಂದರೆ ಅವರು ಎಲ್ಲ ಪ್ರಕರಣ ಓದ್ಕೊಂಡು ಬಂದಿರ್ತಾರೆ, ಅವರೆಲ್ಲ ತಯಾರಿಯಾಗಿ ಬಂದಿರ್ತಾರೆ. ನೀವು ಹೇಳಿದ್ರೆ ಅವ್ರು ಕೇಳಲ್ಲ, ನೀವು ಹೇಳ್ತಾ ಹೋಗಿ ಅವ್ರಿಗೆ ಎಲ್ಲಿ ಡೌಟ್ ಬರ್ತದೆ ಅಲ್ಲಿ ಪ್ರಶ್ನೆ ಕೇಳಿದ ತಕ್ಷಣ ಇವನು ಉತ್ತರ ಕೊಡೋಕ್ಕೆ ತಾಕತ್ತಬೇಕು. ಅದನ್ನು ಈ ಮೂಡ್ ಕೋರ್ಟಲ್ಲಿ ಕಲಿತಾರೆ. ಅಷ್ಟೇ ಅಲ್ಲದೆ ಈ ಮೇನ್ ಉದ್ದೇಶ, ನಾವು ಮೂಡ್ ಕೋರ್ಟ್ ಮಾಡುವ ಉದ್ದೇಶ ಅಂದರೆ, ಒಬ್ಬ ಕಾನೂನು ವಿದ್ಯಾರ್ಥಿ ಕಾನೂನು ಕಾಲೇಜಿಂದ ಹೊರಡೆ ಹೋಗಬೇಕಾದ್ರೆ ನಾನು ಇನ್ನು ಮುಂದೆ ನನ್ನ ಜೀವನವನ್ನು ನಾನೇ ನಡೆಸ್ತೇನೆ, ನನಗೆ ಯಾರ ಹಂಗೂ ಬೇಡ, ನಾನು ಜೀವನ ನಡೆಸ್ತೇನೆ ಅಂತ ಆ ಕರೇಜು, ಆ ಕಾನ್ಫಿಡೆನ್ಸು ಅವನಲ್ಲಿ ಬರಬೇಕು. ಆ ಕರೇಜು ಕಾನ್ಫಿಡೆನ್ಸು ಯಾವಾಗ ಬರ್ತಂತಂದರೆ, ನಾವು ಅವರಿಗೆ ಬರೀ ಒಂದು ಪುಸ್ತಕದಿಂದ ಬದನೆಕಾಯಿ ಒಂದೇ ಹೇಳದೆ ಈ ರೀತಿ ಒಂದು ಮೂಡ್ ಕೋರ್ಟ್ ಅಣಕು ನ್ಯಾಯಾಲಯದ ಮೂಲಕ ಇಡೀ ಒಂದು ನ್ಯಾಯಾಲಯದಲ್ಲಿ ಯಾವ ರೀತಿ ಒಂದು ಪ್ರಕರಣ ನಡೀತದೆ, ಯಾವ ರೀತಿ ಅದನ್ನು ಒಂದು ಪ್ರಕರಣ ಹ್ಯಾಂಡಲ್ ಮಾಡಬೇಕು ಅಂತ ಕಲಿಸಿದ್ರೆ ತನಗೆ ಒಂದು ಧೈರ್ಯ ಬರ್ತದೆ. ಆ ಧೈರ್ಯ ಬಂದ ಮೇಲೆ
ನಿಜ ಜೀವನದಲ್ಲಿ ಅವನೇ ಸ್ವಂತವಾಗಿ ಅವನ ಆಫೀಸ್ ಹಾಕಿ ಯಾರ ಸೀನಿಯರ್ ಹತ್ರ ಹೋಗದೆ ತಾನೇ ಒಂದು ಕಾನೂನು ವೃತ್ತಿಯನ್ನು ಮುಂದುವರಿಸ್ಬೋದು. ಇದು ಅವನಿಗೆ ಒಂದು ಸಹಕಾರ ಆಗ್ತದೆ. ಇದಲ್ಲದೆ ಇನ್ನೊಂದು ಅಡ್ವಾಂಟೇಜ್ ಅಂತಂದರೆ ನೋಡಿ, ಈಗ ಮೂಟ್ ಕೋರ್ಟ್ ನಾವು ಮಾಡಿದಾಗ ಏನಾಗ್ತದೆ, ಈಗ ನಮ್ಮಲ್ಲಿ 30 ಟೀಮ್ ಬರ್ತದೆ. 30 ಟೀಮ್ ಅಂದರೆ 30 × 3 ಅಂದರೆ 90 ಹುಡುಗರು ಬರ್ತಾರೆ. ಈ ಮೂಟ್ ಕೋರ್ಟಲ್ಲಿ ಏನಾಗ್ತದೆ, ನಮ್ಮ ಕಾಲೇಜು ವಿದ್ಯಾರ್ಥಿಗಳಿಗೆ 30 ಕಾಲೇಜುಗಳು ಪರಿಚಯ ಆಗ್ತದೆ, 90 ಹುಡುಗರು ಪರಿಚಯ ಆಗ್ತದೆ. 90 ಹುಡುಗರು ಪರಿಚಯ ಆದಾಗ ಅಷ್ಟೇ ದೊಡ್ಡ ನೆಟ್ವರ್ಕಿಂಗ್ ಡೆವಲಪ್ ಆಗ್ತದೆ. ಆ ನೆಟ್ವರ್ಕಿಂಗ್ ಡೆವಲಪಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ನವೆ ಡೇಸ್. ಈ ಆಧುನಿಕ ಯುಗದಲ್ಲಿ ನೀವು ಬಾವಿ ಹೊಡೆದು ಕಪ್ಪೆ ಇದ್ದಂಗೆ ಇರಬಾರ್ದು. ನಿಮ್ಮ ನೆಟ್ವರ್ಕಿಂಗ್ ಬೆಳೀತಾ ಹೋಗಬೇಕು. ಇಲ್ಲ ಬರೀ ನನಗೆ ವಿವೇಕಾನಂದಲ್ಲಿ ಆ ಕಾಲೇಜು, ಅಲ್ಲಿ ಇಂಥ ಟೀಚರ್ಸು ಔಟರ್ಸು ಇಷ್ಟು ತಿಳ್ಕೊಂಡ್ರೆ ಸಾಲದು. ನಮ್ಮ ಇಡೀ ಭಾರತದಲ್ಲಿ ಎಷ್ಟು ನಮಗೆ ಸಾಕಷ್ಟು ಮಟ್ಟಿಗೆ ನಾವು ಒಂದು ನೆಟ್ವರ್ಕ್ ಡೆವಲಪ್ ಆಗಬೇಕು. ಆ ಮಕ್ಕಳು ಅವರ ಅನುಭವನ ನಮ್ಮ ಮಕ್ಕಳ ಹತ್ರ ಹೇಳ್ತಾರೆ, ನಮ್ಮ ಮಕ್ಕಳು ಅವರಿಂದ ಕಲ್ತ್ಕೊಳ್ತಾರೆ. ಅಷ್ಟೇ ಅಲ್ಲದೆ ನಮ್ಮ ಮಕ್ಕಳಿಗೆ ತಾವು ಎಲ್ಲಿದ್ದೀವಿ, ಯಾಕೆ ಇದು ಒಂದು ತಾಲೂಕು ಲೆವೆಲು. ಈ ಮಕ್ಕಳು ಡೆಲ್ಲಿಯಿಂದ ಬರ್ತಾರೆ, ಅವರೆಲ್ಲ ಹೈಫೈ ಮಕ್ಕಳು. ಅವ್ರು ಹೊಡೆಯೋ ಇಂಗ್ಲೀಷ್ಗೆ ಇವ್ರು ಗಾಬರಿ ಆಗ್ಬಿಡ್ತಾರೆ ನಮ್ಮ ಮಕ್ಕಳು. ಆಗ ತಮಗೆ ಗೊತ್ತಾಗ್ತದೆ ತಾವು ಎಲ್ಲಿದ್ದೀವಿ, ತಾವಲ್ಲಿ ಏನು ಡೆಫಿಷಿಯನ್ಸಿ ಇದೆ, ಏನು ನ್ಯೂನತೆಗಳಿದೆ, ಇದನ್ನು ಯಾವ ರೀತಿ ನಾವು ತಿದ್ದುಕೊಳ್ಬೇಕು, ನಾವು ನಮ್ಮ ಜೀವನದಲ್ಲಿ ಅವರಾಗೆ ಆಗಬೇಕು, ಒಂದು ಸ್ಫೂರ್ತಿ ಬರ್ತದೆ. ಆ ಸ್ಫೂರ್ತಿ ಬರೋಕ್ಕೋಸ್ಕರ ನಾವು ನಮ್ಮ ಮಕ್ಕಳಿಗೆ ನಿಜ ಜೀವನ ಒಂದು ತಿಳಿಸ್ಲಿಕ್ಕೆ, ಹಾಗೆ ಮಕ್ಕಳನ್ನು ಹುರಿದುಂಬಿಸ್ಲಿಕ್ಕೆ, ಹಾಗೆ ಮಕ್ಕಳಲ್ಲಿ ಹೆಚ್ಚು ಕಾನೂನಂಶ ತುಂಬಿಸೋಕ್ಕೋಸ್ಕರ ತಲೆಯಲ್ಲಿ ಅಷ್ಟೇ ಅವ್ರು ಕಾಲೇಜಿಗೆ ಹೋಗ್ಬೇಕಾದ್ರೆ ತಾನು ಸ್ವಂತವಾಗಿ ತನ್ನ ಜೀವನ ನಡೆಸ್ತೀವಿ ಅನ್ನೋ ಒಂದು ಧೈರ್ಯದಿಂದ ಕಾಲೇಜಿಗೆ ಹೋಗ್ಬೇಕಾದ್ರೆ ಈ ಮೂಟ್ ಕೋರ್ಟ್ಗೆ ಸೇರಬೇಕಾಗ್ತದೆ. ಇಷ್ಟೇ ಅಲ್ಲದೆ ಯಾವತ್ತೂ ಸಹ ನಾವು ಒಂದು ತಿಳ್ಕೊಳ್ಬೇಕು, ನಮ್ಮ ಹುಡುಗರೀಗ 3 ದಿವಸ ಮೂಟ್ ಕೋರ್ಟ್ ನಡೀತಾ ಇರ್ಬೇಕಾದ್ರೆ ನಮ್ಮ ಹುಡುಗರು 3 ದಿವಸ ಈ ಕೋರ್ಟಲ್ಲಿ ಕೂತ್ಕೊಂಡು ಪ್ರಕರಣ ಯಾವ ಟೀಮ್ಗಳು ಯಾವ ರೀತಿ ಆರ್ಗ್ಯೂ ಮಾಡ್ತಾರೆ, ಯಾವ ರೀತಿ ತಮ್ಮ ವಾದವನ್ನು ಮಂಡಿಸ್ತಾರೆ ಅಂತ ನೋಡಿದಾಗ ಅವರಿಗೆ ಸ್ಫೂರ್ತಿ ಬರ್ತದೆ. ಆದರೆ ನಾನು ಇಂಥವನ್ನೇ ಆಗಬೇಕು, ಆದರೆ ಇಂಥ ಲಾಯರ್ ಆಗಬೇಕು ಅಂತ. ಯಾಕೆಂದರೆ ಬರೋ ಟೀಮ್ಗಳೆಲ್ಲ ಸಾಧಾರಣ ಟೀಮ್ಗಳಲ್ಲ, ಯಾರು ತಾಲೂಕು ಬರ್ತಾ ಇರೋಲ್ಲ, ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾ ಇರ್ತಾರೆ. ಲಾ ಸ್ಕೂಲ್ಸಿಂದ, ಯೂನಿವರ್ಸಿಟೀಸಿಂದ, ಲಾ ಕಾಲೇಜಿಂದೆಲ್ಲ ಬರ್ತಾರೆ ಮಕ್ಕಳು. ಅವರ ಆ ವಾತಾವರಣವೇ ಬೇರೆ ಇರ್ತದೆ, ಅವರ ಒಂದು ಸಂಸ್ಕೃತಿಯೇ ಬೇರೆ ಇರ್ತದೆ, ಅವರ ಒಂದು ವ್ಯಾಲ್ಯೂಸೇ ಬೇರೆ ಇರ್ತದೆ, ನಮ್ಮ ವ್ಯಾಲ್ಯೂಸು ಬೇರೆ ಇರ್ತದೆ. ಆದ್ದರಿಂದ ಅವರ ಸಂಸ್ಕೃತಿ, ನಮ್ಮ ವ್ಯಾಲ್ಯೂಸು, ಅವರ ವ್ಯಾಲ್ಯೂಸು ಎರಡೂ ಒಟ್ಟಿಗೆ ಗೂಡಿದ್ರೆ ಮಾತ್ರ ಈ ಮಕ್ಕಳಿಗೆ ಮುಂದೆ ಹೋಗಿ ಸಾಧ್ಯ. ಅದಕ್ಕೋಸ್ಕರ ಆ ಉದ್ದೇಶದಿಂದ ನಾವು ಈ ಮೂಟ್ ಕೋರ್ಟು ನಡೆಸ್ತೇವೆ. ಮುಂಚೆ ನಾವು ವಿದ್ಯಾರ್ಥಿ ಇದ್ದಾಗ ಮೂಟ್ ಕೋರ್ಟ್ ಅನ್ನೋದು ಇತ್ತೇ ಇಲ್ಲ. ಈಗ ಮೂಟ್ ಕೋರ್ಟು ಎಲ್ಲ ವಿಶ್ವವಿದ್ಯಾಲಯದಲ್ಲಿ, ಎಲ್ಲ ಕಾಲೇಜುಗಳಲ್ಲಿ ಮಾಡಲೇಬೇಕು ಅಂತ ಕಡ್ಡಾಯ ಮಾಡಿದ್ದಾರೆ. ಆದರೆ ಕಡ್ಡಾಯ ಮಾಡಿದಾಗ ಎಷ್ಟು ಜನ ಈ ಮಟ್ಟದಲ್ಲಿ ಮಾಡ್ತಾರೆ ಅಂತ ಅನ್ನೋ ಪ್ರಶ್ನೆ. ಎಷ್ಟೋ ಕಾಲೇಜಲ್ಲಿ ಮಾಡೋಕ್ಕಾಗಲ್ಲ, ಲಕ್ಷಗಟ್ಟಲೆ ದುಡ್ಡು ಖರ್ಚಾಗ್ತದೆ. ಆದರೆ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ, ಅವರ ಭವಿಷ್ಯ ಬೆಳೀಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಮೂಟ್ ಕೋರ್ಟನ್ನು ನಾವು ಮಾಡ್ತಾ ಇದ್ದೇವೆ. ಯಾಕಂದರೆ ಈ ಅಂಶಗಳಷ್ಟು ನಮ್ಮ ಮಕ್ಕಳಿಗೆ ನಾನು ಹೇಳಿದಷ್ಟು ಅಂಶಗಳು ಮಕ್ಕಳಿಗೆ ಸೇರಿದ್ರೆ ನಿಜವಾಗಲೂ ಅವರು ಬುದ್ಧಿವಂತರು ಒಂದೇ ಅಲ್ಲ, ಅವರು ನಿಜ ಜೀವನದಲ್ಲಿ ಅವರು ಜೀವನವನ್ನು ಗೆಲ್ತಾರೆ. ಅದಕ್ಕೆ ಈ ಮೂಟ್ ಕೋರ್ಟನ್ನು ನಾವು ಮಾಡ್ತಾ ಇದ್ದೇವೆ. ಓಕೆ ಸರ್, ಈಗ ವಿವೇಕಾನಂದ ಕಾನೂನು ಕಾಲೇಜು ಎಷ್ಟು ವರ್ಷಗಳಿಂದ ಈ ಸ್ಪರ್ಧೆಯನ್ನು ಮಾಡ್ತಾ ಬಂದಿದೆ? ನೋಡಿ, ನಾವು ಈ ಮೂಟ್ ಕೋರ್ಟ್ ಮಾಡ್ತಾ ಇರೋದು 2 ವರ್ಷದಿಂದ ಮಾತ್ರ. ಈ 2 ವರ್ಷದಿಂದ ರಾಷ್ಟ್ರಮಟ್ಟ ಅನುಕೂಲ ನ್ಯಾಯಾಲಯ ಮಾಡ್ತಾಯಿದ್ದೀವಿ. ಹೋದ ವರ್ಷ ಮಾಡಿದ್ದೀವಿ, ಭಾರಿ ಚೆನ್ನಾಗಾಗಿದೆ. ಸುಪ್ರೀಂ ಕೋರ್ಟ್ ಜಡ್ಜ್ ಬಂದಿದ್ರು, ಹೈಕೋರ್ಟ್ ಜಡ್ಜ್ ಬಂದಿದ್ರು, ಅವರೆಲ್ಲ ಹೋಗಿ ಹೇಳಿದಾರಲ್ಲಿ. ಇದು ನಾನು ಹೇಳೋ ಮಾತಲ್ಲ, ಇದು ಸುಪ್ರೀಂ ಕೋರ್ಟ್ ಜಡ್ಜ್ ನನ್ನ ಹತ್ರ ಹೇಳಿದ್ದು. ಅವರು ಬರಹ ಮೂಲಕ ಕೊಟ್ಟಿದ್ದಾರೆ ನನಗೆ. ಒಂದು ತಾಲೂಕು ಲೆವೆಲ್ನಲ್ಲಿ ಒಂದು ನ್ಯಾಷನಲ್ ಮೂಟ್ ಕೋರ್ಟು ಈ ಮಟ್ಟಕ್ಕೆ ಮಾಡಿದ್ದು ನಾನು ಎಲ್ಲೂ ನೋಡಿಲ್ಲ. ಇದು ಕಾರ್ಪೊರೇಟ್ ಸ್ಟೈಲಲ್ಲಿ ಮಾಡಿಬಿಟ್ಟಿದ್ದಾರೆ ನೀವು. ನಮಗೆ ಈ ತಾಲೂಕು ಮಟ್ಟದಲ್ಲಿ ಈ ರೀತಿ ಮಾಡ್ತಾರೆ ಅಂತ ನನಗೆ ಆಶ್ಚರ್ಯ ಆಗ್ತದೆ ಅಂತ ಹೇಳಿದ್ದಾರೆ. ಅವರ ಭಾಷಣದಲ್ಲಿ ಒಂದೇ ಅಲ್ಲ, ಅಲ್ಲಿ ಎಲ್ಲೆಲ್ಲಿ ಹೋಗಿದ್ದಾರೆ, ಅವರು ಯಾವ ಲಾ ಕಾಲೇಜುಗಳು ಹೋಗಿದ್ದಾರೆ, ಯಾವ ಯೂನಿವರ್ಸಿಟಿಗೆ ಹೋಗಿದ್ದಾರೋ ಈ ಮಾತನ್ನು ಅವರು ಹೇಳಿದ್ದಾರೆ. ಆದರೆ ನಮಗೆ ಒಂದು ಧೈರ್ಯ ಬಂತು, ಪರವಾಗಿಲ್ಲ, ನಾವು ಇಂಥದ್ದು ಮಾಡಿದ್ರು ಸಾರ್ಥಕ, ನಮ್ಮ ಮಕ್ಕಳಿಗೆ ಒಳ್ಳೆಯದಾಗಿದೆ ಅಂತ ಅಂದ್ಕೊಂಡು ನಮಗೆ ಅದರ ಬಗ್ಗೆ ಹೆಮ್ಮೆ ಇದೆ. ಅದಕ್ಕೋಸ್ಕರ ಇದನ್ನು ನಾವು ಇನ್ನು ಕಂಟಿನ್ಯೂ ಮಾಡಬೇಕು ಅಂತ ಈ ವರ್ಷವೂ ನಾವು ಮಾಡ್ತಾಯಿದ್ದೇವೆ. ಇದು ಸತತವಾಗಿ ಕಾಲೇಜ್ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ಇದು ರೆಗ್ಯುಲರ್ ಆಗಿ ಆಗಲೇಬೇಕು. ಆದರೆ ಮಾತ್ರ ಆ ಕಾನೂನು ಕಾಲೇಜ್ಗೆ ಅಥವಾ ವಿಶ್ವವಿದ್ಯಾಲಯಕ್ಕೆ ಒಂದು ಬೆಲೆ ಬರ್ತದೆ.
ಓಕೆ ಸರ್, ಅಂದ್ರೆ ನಿಮಗೆ ಈಗ ಉತ್ತಮವಾದ ರೆಸ್ಪಾನ್ಸೇ ಬಂದಿದೆ ಅಂತ ಹೇಳ್ಬೋದಲ್ವಾ? ಹೌದು, ಬಹಳ ಉತ್ತಮವಾದ ರೆಸ್ಪಾನ್ಸ್ ಬಂದಿದೆ. ಯಾಕಂದರೆ ಬರೋ ಕಾಲೇಜುಗಳೆಲ್ಲ ಅಥವಾ ನಮ್ಮ ಲಾ ಕಾಲೇಜುಗಳು ಯಾವ್ದು ಬರ್ತಾ ಇದೆಯೋ ನಮ್ಮ ವಿವೇಕಾನಂದ ಲಾ ಕಾಲೇಜಿಗೆ, ಅದು ಸಣ್ಣ ಪುಟ್ಟ ಕಾಲೇಜುಗಳಲ್ಲ, ಹೆಸರಾಂತ ಯೂನಿವರ್ಸಿಟಿಗಳು, ಹೆಸರಾಂತ ಕಾಲೇಜುಗಳು ಬರ್ತಾಯಿದೆ. ಆ ಮಕ್ಕಳು, ಅಲ್ಲಿಂದ ಬರೋ ಮಕ್ಕಳು ಅಷ್ಟೇ ಚುರುಕಿರ್ತಾರೆ. ಆ ಚುರುಕುತನ ನಮ್ಮ ಮಕ್ಕಳು ಕಲ್ತ್ಕೊಳ್ಬೇಕು. ಅದು ನಮಗೆ ಆ ಟೀಮ್ಗಳು ನೋಡಿ ನಮಗೆ ಸಂತೋಷವಿದೆ. ಇನ್ನು ಕಾರ್ಯಕ್ರಮ ನಡೆದ ಮೇಲೆ ಅಚ್ಚುಕಟ್ಟಾಗಿ ನಡೆದಾಗ ಮತ್ತಷ್ಟು ಸಂತೋಷವಾಗ್ತದೆ. ಓಕೆ ಸರ್, ಸಾಮಾನ್ಯವಾಗಿ ಈ ಮೂಟ್ಕೋಟ್ ಸ್ಪರ್ಧೆ ಬೇರೆ ಎಲ್ಲೆಲ್ಲಿ ನಡೀತಾ ಇವೆ ಸರ್? ನೋಡಿ, ಸಾಧಾರಣ ನಾನು ಈಗಲೇ ಹೇಳಿದೆ, ಎಲ್ಲ ವಿಶ್ವವಿದ್ಯಾಲಯ, ಎಲ್ಲ ಕಾನೂನು ಕಾಲೇಜಲ್ಲೂ ನಡೀಬೇಕು ಅಂತ ಒಂದು ಕಡ್ಡಾಯ. ಆದರೆ ಕೆಲವು ಕಾಲೇಜುಗಳು ನಡೆಸೋಕ್ಕಾಗಲ್ಲ, ಯಾಕೆಂದರೆ ಹಣದ ಅಡಚಣೆ ಮತ್ತು ಸ್ಪಾನ್ಸರ್ಶಿಪ್ ಸಿಗದೇ ಇರ್ಬೋದು. ಕೆಲವು ಕಾರಣಗಳಿಂದ ಅದು ಮಾಡಲ್ಲ, ಸಣ್ಣ ಮಟ್ಟದ ಮಾಡಿ ಬಿಟ್ಟುಬಿಡ್ತಾರೆ. ನಾವು ಹಾಗಲ್ಲ, ಮಾಡಿದ್ರೆ ಚೆನ್ನಾಗಿ ಮಾಡಬೇಕು, ರಾಷ್ಟ್ರ ಮಟ್ಟದಲ್ಲಿ ನಾವು ಹೆಸರು ತಗೊಳ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಮಟ್ಟದಲ್ಲಿ ಮಾಡ್ತಾಯಿದ್ದೇವೆ. ಬಟ್ ಯಾವ ಕಾನೂನು ಕಾಲೇಜುಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಮೂಟ್ಕೋಟ್ ಮಾಡಿದ್ರೆ ಇರೋಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ನಾನು ಫಾರಿನ್ ಕಂಟ್ರಿಗಳು ಹೋಗಿದ್ದೆ, ಬೇಕಾದಷ್ಟು ದೇಶಗಳು ಹೋಗಿದ್ದೀನಿ, ಅಲ್ಲೂ ಸಹ ನೋಡಿದ್ದೀನಿ. ಅಲ್ಲಿ ಕಂಪಲ್ಸರಿ ನಾವು ವರ್ಷಕ್ಕೆ 1 ಮಾಡಿದ್ರೆ ವರ್ಷಕ್ಕೆ 2 ಮಾಡ್ತಾರೆ ಅವರು, ಮಕ್ಕಳನ್ನ ಆ ರೀತಿ ಟ್ರೈನಿಂಗ್ ಕೊಡ್ತಾರೆ ಅವರು. ಆದ್ದರಿಂದ ಇದು ಮೂಟ್ಕೋಟ್ ಅನ್ನೋದೇ ಇದು ಪಾರ್ಟ್ ಆಫ್ ಲೀಗಲ್ ಎಜುಕೇಷನ್. ಓಕೆ ಸರ್, ಕಾನೂನು ಕಾಲೇಜು ನಮ್ಮ ಪುತ್ತೂರಲ್ಲಿ ಪ್ರಾರಂಭವಾದದ್ದು, ಮತ್ತು ಈ ಕಾಲೇಜಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಈಗ ಎಲ್ಲೆಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳಿ? ಈ ಕಾನೂನು ಕಾಲೇಜು ಸ್ಥಾಪಿಸಿ 30 ವರ್ಷ ಆಯಿತು. ಸುಮಾರು ಹುಡುಗರು ಇಲ್ಲಿ ಓದಿ ಹೋಗಿದ್ದಾರೆ. ಹಲವಾರು ಜನ ನ್ಯಾಯವಾದಿಗಳಾಗಿದ್ದಾರೆ, ಬೇಕಾದಷ್ಟು ಜನ ನ್ಯಾಯಾಧೀಶರಾಗಿದ್ದಾರೆ, ಬೇಕಾದಷ್ಟು ಜನ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಆಗಿದ್ದಾರೆ, ಹಲವಾರು ಜನ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ಸ್ ಆಗಿದ್ದಾರೆ, ಕೆಲವರು ಲಾ ಸೆಕ್ರೆಟರಿಗಳಾಗಿದ್ದಾರೆ. ಹೀಗೆ ಕೆಲವೊಬ್ಬರು ಈ ಕಾನೂನು ಕ್ಷೇತ್ರದಲ್ಲಿ ಯಾವ್ಯಾವ ಉನ್ನತ ಸ್ಥಾನ ಇದೆಯೋ ಆ ಉನ್ನತ ಸ್ಥಾನಕ್ಕೆಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳು ಹೋಗಿದ್ದಾರೆ. ಅವರ ಜೀವನದಲ್ಲಿ ಮುಂದೆ ಬರ್ತಾ ಇದ್ದಾರೆ. ಅವರ ಸಹಕಾರವೂ ಸಹ ನಮಗಿದೆ. ಈಗ ಕಾರ್ಯಕ್ರಮ ಮಾಡಲಿಕ್ಕೆ ಅವರ ಧೈರ್ಯದಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಓಕೆ ಸರ್, ಮತ್ತು ಈ ಸ್ಪರ್ಧೆಯ ವೀಕ್ಷಣೆಗೆ ಸಾರ್ವಜನಿಕರಿಗೆ ಏನಾದರೂ ಪ್ರವೇಶ ಇದೆಯಾ? ಸಾರ್ವಜನಿಕ ಪ್ರವೇಶ ಇದೆ, ಯಾರು ಬೇಕಾದ್ರೂ ಬರ್ಬೋದು. ಬಂದು ಕೂತ್ಕೊಂಡು ಹೇಗೆ ಈ ವಿದ್ಯಾರ್ಥಿಗಳು ತಮ್ಮ ಒಂದು ಸಾಮರ್ಥ್ಯವನ್ನು ಯಾವ ರೀತಿ ಅವರು ನ್ಯಾಯಾಧೀಶರ ಮುಂದೆ ತಮ್ಮ ಒಂದು ಸಾಮರ್ಥ್ಯವನ್ನು ತೋರಿಸ್ತಾರೆ, ಹೇಗೆ ಪ್ರತಿವಾದ ಮಾಡ್ತಾರೆ, ಅವರ ಒಂದು ಏನು ಹೇಳ್ತಾರೆ, ಅವ್ರ ಅಡ್ವೊಕೇಸಿ ಸ್ಕಿಲ್ಸ್ ಹೇಗಿರ್ತದೆ ಅನ್ನೋದನ್ನು ಯಾರು ಬೇಕಾದ್ರೂ ಬರ್ಬೋದು. ಅದು ಸಾರ್ವಜನಿಕರಿಗೆ ನಾವು ಮುಕ್ತ ಆಹ್ವಾನ ಕೊಟ್ಟಿದ್ದೇವೆ. ಎಲ್ಲ ಕಡೆ ಬ್ಯಾನರ್ಸ್ ಫ್ಲೆಕ್ಸ್ ಹಾಕಿದ್ದೇವೆ, ಅಲ್ಲದೆ ಇನ್ವಿಟೇಷನ್ ಕಳಿಸಿದ್ದೇವೆ, ಪ್ರೆಸ್ ಮೀಟು ಮಾಡಿದ್ದೇವೆ. ಎಲ್ಲರೂ ಬರ್ಬೋದು, ಬಂದು ನೋಡ್ಬೋದು. ಬಂದರೆ ನಮಗೂ ಸಂತೋಷ. ಬಂದು ನೋಡಿದ್ರೆ ಅವ್ರಿಗೆ ಗೊತ್ತಾಗ್ತದೆ ಯಾವ ರೀತಿ ಒಂದು ಕಾನೂನು ಕಾಲೇಜಲ್ಲಿ ಬರೀ ಪಾಠ ಮಾಡ್ತಾ ಇದ್ದಾರೋ ಅಥವಾ ಬೇರೆ ಏನೋ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಗೊತ್ತಾಗ್ತದೆ. ಎರಡನೇದಾಗಿ ಅವ್ರಿಗೂ ಸ್ಫೂರ್ತಿ ಬರ್ತದೆ, ಆದರೆ ನಮ್ಮ ಮಕ್ಕಳು ಹಿಂಗೆ ಬೆಳಿಬೇಕು ಅಂತ ಅದು ಬಹಳ ಮುಖ್ಯ. ಓಕೆ ಸರ್, ಇನ್ನು ಸಮಾಜದ ಬೆಳವಣಿಗೆಗೆ ಈ ಕಾನೂನು ಶಿಕ್ಷಣ ಎಷ್ಟರ ಮಟ್ಟಿಗೆ ಅಂದರೆ ಅವಶ್ಯಕತೆ ಇದೆ ಸಮಾಜದ ಬೆಳವಣಿಗೆ ಅಂತ ಹೇಳೋದಾದರೆ? ನೋಡಿ, ಕಾನೂನು ಇಲ್ಲದೆ ಸಮಾಜ ಇಲ್ಲ. ಎಲ್ಲ ಹಂತದಲ್ಲೂ ಕಾನೂನು ಬೇಕೇ ಬೇಕು. ಒಂದು ಸಮಾಜ ಒಂದು ಶಾಂತ ಸಮಾಜವಾಗಿ ಸಮಾಜ ಬೆಳವಣಿಗೆ ಬೇಕಾದರೆ, ಸಮಾಜದಲ್ಲಿ ಈ ಅಲ್ಲೋಲ ಕಲ್ಲೋಲ ಹೋಗಬೇಕಾದ್ರೆ ನಮಗೆ ಕಾನೂನು ಬೇಕೇ ಬೇಕು. ಅದಕ್ಕೋಸ್ಕರ ಆ ಕಾನೂನು ಬೇಕಾದರೆ ಆ ಕಾನೂನು ಬೇಕೇ ಬೇಕು. ಕಾನೂನು ನಮ್ಮ ಸರ್ಕಾರ ಬೇಕಾದಷ್ಟು ಕಾನೂನು ಮಾಡಿದೆ. ಆದರೆ ಆ ಕಾನೂನನ್ನು ನಾವು ನಿರೂಪಣೆಗೆ ಅಥವಾ ಎಕ್ಸಿಕ್ಯೂಟ್ ಮಾಡೋಕ್ಕೆ ಅಂಥ ಒಳ್ಳೆ ಆಫೀಸರ್ಸು ಬೇಕು, ಅಂಥ ಒಳ್ಳೆ ಜಡ್ಜಸ್ಸು ಬೇಕು, ಅಂಥ ಒಳ್ಳೆ ನ್ಯಾಯವಾದಿಗಳು ಬೇಕು. ಅದಿದ್ದರೆ ಮಾತ್ರ ಸಾಧ್ಯ. ಯಾಕೆಂದರೆ ಕಾನೂನು ಸಮಾಜ ಅಂದರೆ ಬೇರೆ ಬೇರೆ ಅಲ್ಲ. ಕಾನೂನು ಸಮಾಜ ಒಂದು ಕಾಯಿನದು, ಒಂದು ನಾಣ್ಯದು 2 ಮುಖಗಳಿದ್ದಂಗೆ. ಆದ್ದರಿಂದ ನಿಮಗೆ ಕಾನೂನು ಸಮಾಜ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಕಾನೂನು ಇದ್ದೇ ಇರ್ತದೆ. ಆದರೆ ನಿಮಗೇನಾದರೂ ಸ್ವಲ್ಪ ಈಗ ಆ ಕಾನೂನಿದ್ದು ಸಹ ನಾವು ಏನೋ ಒಂದು ರೀತಿಯಲ್ಲಿ ತಳವಳ ಕಾಣ್ತಾ ಇದ್ದೀವಿ ಅಂದರೆ ಅದು ಕಾನೂನು ಮಿಸ್ಟೇಕ್ ಅಲ್ಲ, ಅದು ತಪ್ಪು ನಮ್ಮದು. ಯಾಕೆಂದರೆ ನಮಗೆ ಒಳ್ಳೆ ನ್ಯಾಯವಾದಿಗಳು ಬೇಕು, ನ್ಯಾಯಾಧೀಶರು ಬೇಕು. ಯಾರ್ಯಾರು ಒಳ್ಳೊಳ್ಳೆ ಅಡ್ಮಿನಿಸ್ಟ್ರೇಟರ್ಸ್ ಆಗ್ತಾರೋ, ಅಧಿಕಾರಿಗಳಾಗ್ತಾರೋ ಅಂಥವ್ರಿಗೆಲ್ಲ ಕಾನೂನು ಜ್ಞಾನ ಇದ್ದರೆ ಮಾತ್ರ ಒಂದು ಆಡಳಿತವನ್ನು ಚೆನ್ನಾಗಿ ನಡೆಸ್ಬೋದು. ನಾವು ಏನೋ ಗಾಂಧೀಜಿ ಅಥವಾ ಅಂಬೇಡ್ಕರ್ ಅಥವಾ ನಮ್ಮ ಸಂವಿಧಾನ ಏನು ಅವರ ಇದರಲ್ಲಿ ಯಾವುದು ಸಂವಿಧಾನದಲ್ಲಿ ಹೇಳಿದಾರೋ,
ನಮ್ಮ ರಾಜ್ಯ ರಾಮರಾಜ್ಯ ಆಗಬೇಕು ಅಂತ ಹೇಳಿ ಅದು ಆ ಕಲ್ಪನೆ ಅದು ಸ್ಥಾಪಿಸೋಕ್ಕೆ ಸಾಧ್ಯ. ಆದರೆ ನಮಗೆ ಅಂಥ ಒಂದು ಅಧಿಕಾರಿಗಳು ಬೇಕು. ಅಧಿಕಾರಿಗಳಿಗೆ ಕಾನೂನು ಜ್ಞಾನ ಬೇಕು. ಕಾನೂನು ಜ್ಞಾನ ಇದ್ದರೆ ಮಾತ್ರ ಆ ಕಾನೂನು ಜ್ಞಾನ ಇದ್ದು ಆ ಕಾನೂನು ಪ್ರಕಾರವಾಗಿ ಅವರ ಕೆಲಸ ಮಾಡೋದಾದರೆ ನಮಗೆ ರಾಮರಾಜ್ಯ ಸ್ಥಾಪಿಸೋದಲ್ಲಿ ಏನೂ ತೊಂದರೆ ಇಲ್ಲ. ಯಾಕೆಂದರೆ ನಮಗೆ ಬೇಕಾದಷ್ಟು ಕಾನೂನುಗಳಿದೆ, ಒಳ್ಳೆ ಸಂವಿಧಾನ ಇದೆ. ಹಾಗಿದ್ದು ಯಾಕೆ ಹೀಗೆ ನಡೀತದೆ ಅಂದರೆ ನಮಗೆ ಅದರ ಬಗ್ಗೆ ಗೊತ್ತಿಲ್ಲ. ಎಷ್ಟೋ ಜನ ನಾನು ನೋಡಿದ್ದೀನಿ ಸಂವಿಧಾನದಲ್ಲಿ ನೀವೇನಪ್ಪ ಮೂಲಭೂತ ಹಕ್ಕುಗಳು ಏನು ಅಂದರೆ ಅವ್ರಿಗೆ ಗೊತ್ತೇ ಇಲ್ಲ. ಕೇಳಿದ್ರೆ ದೊಡ್ಡ ದೊಡ್ಡ ಡಿಗ್ರಿಗಳಿದೆ. ರಾಜ್ಯ ತತ್ವ ಏನು ಅಂದರೆ ಅವ್ರಿಗೆ ಗೊತ್ತಿಲ್ಲ. ಅಂಥವ್ರು ಅಧಿಕಾರಿಗಳಿಗೆ ಬಂದರೆ ನಿಮಗೆ ಯಾವ ರೀತಿ ಆಗ್ಬೋದು? ಕಾನೂನಿನ ಮಿಸ್ಟೇಕ್ ಅಲ್ಲ, ಅದರಲ್ಲಿರೋ ತಪ್ಪುಗಳು ನಮ್ಮ ಯಾರು ಈ ಕಾನೂನು ಚಲಾಯಿಸ್ತಾ ಇದ್ದಾರೋ ಅವರಿಗೆ ಕಾನೂನು ಜ್ಞಾನ ಅತಿ ಮುಖ್ಯ. ಅಂದ ಸಮಾಜ ಬೆಳವಣಿಗೆಗೆ ನಮಗೆ ಈ ಕಾನೂನು ಅತ್ಯಗತ್ಯ. ಓಕೆ ಸರ್, ಮೂಟ್ ಕೋರ್ಟ್ ಅಂದರೆ ಏನು, ಅಲ್ಲಿಯ ವಿದ್ಯಾರ್ಥಿಗಳ ಚಟುವಟಿಕೆಗಳಾಗಿರ್ಬೋದು ಮತ್ತು ಸಮಾಜದಲ್ಲಿ ಕಾನೂನು ಶಿಕ್ಷಣದ ಬಗ್ಗೆ ಅವಶ್ಯಕತೆ ಎಷ್ಟರ ಮಟ್ಟಿಗೆ ಇದೆ, ಎಲ್ಲದರ ಬಗ್ಗೆ ಮಾಹಿತಿಯನ್ನು ನಮಗೆ ಡಾಕ್ಟರ್ ವಿ ಕೆ ರವೀಂದ್ರ ಸರ್ ನಮಗೆ ಹೇಳಿಕೊಟ್ಟಿದ್ದಾರೆ ಮತ್ತು ನೀವು ಕೂಡ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ನಿಮಗೆ ವಿಕಸನ ಟಿವಿ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಸರ್. ಧನ್ಯವಾದಗಳು. ಇದೇ ಇವತ್ತಿನ ವಿಶೇಷ. ಭರವಸೆಯ ಭವಿಷ್ಯಕ್ಕಾಗಿ ವಿಕಸನ ಟಿವಿ ಪವರ್ಡ್ ಬೈ ವಿಸಿ ಜರ್ನಲಿಸಂ.